ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಿನಾಲು ಮಾತನಾಡುವಂತಹ ಪ್ರಮುಖ ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿತಾ ಹೋಗೋಣ. ಮೊದಲ ವಾಕ್ಯ ಈ ರೀತಿ ಇದೆ: ಲಗೇಜನ್ನು ಎತ್ತು. ಲಗೇಜನ್ನು ಎತ್ತು ಅನ್ನೋದಕ್ಕೆ ಪಿಕ್ ಅಪ್ ದ ಲಗೇಜ್. ಪಿಕ್ ಅಪ್ ದ ಲಗೇಜ್. ಸ್ವಲ್ಪ ಹೊತ್ತು ಕುಳಿತುಕೋ. ಸ್ವಲ್ಪ ಹೊತ್ತು ಕೂತ್ಕೋ ಅಂತೀವಲ್ಲ, ಬಿ ಸೀಟೆಡ್ ಫಾರ್ ಅ ವೈಲ್. ಬಿ ಸೀಟೆಡ್ ಫಾರ್ ಅ ವೈಲ್. ದಯವಿಟ್ಟು ನನಗೋಸ್ಕರ ಕಾಯಬೇಡ, ನನಗೆ ವೆಯ್ಟ್ ಮಾಡಬೇಡ ಅನ್ನೋದಕ್ಕೆ ಪ್ಲೀಸ್ ಡೋಂಟ್ ವೆಯ್ಟ್ ಫಾರ್ ಮೀ. ಪ್ಲೀಸ್ ಡೋಂಟ್ ವೆಯ್ಟ್ ಫಾರ್ ಮೀ. ರಸ್ತೆಯನ್ನು ತೋರಿಸು. ರಸ್ತೆಯನ್ನು ತೋರಿಸು ಅನ್ನೋದಕ್ಕೆ ಶೋ ದ ವೇ. ಶೋ ದ ವೇ. ಈ ಬಸ್ಸು ಎಲ್ಲಿಗೆ ಹೋಗುತ್ತೆ? ಈ ಬಸ್ ಎಲ್ಲಿಗೆ ಹೋಗುತ್ತೆ? ವೇರ್ ಡಸ್ ದಿಸ್ ಬಸ್ ಗೋ? ವೇರ್ ಡಸ್ ದಿಸ್ ಬಸ್ ಗೋ? ಪಬ್ಲಿಕ್ ಟಾಯ್ಲೆಟ್ ಎಲ್ಲಿದೆ? ಪಬ್ಲಿಕ್ ಟಾಯ್ಲೆಟ್ ಎಲ್ಲಿದೆ ಕೇಳೋದಕ್ಕೆ ವೇರ್ ಇಸ್ ದ ಪಬ್ಲಿಕ್ ಟಾಯ್ಲೆಟ್? ವೇರ್ ಇಸ್ ದ ಪಬ್ಲಿಕ್ ಟಾಯ್ಲೆಟ್? ಈ ವಸ್ತುವಿನ ಬೆಲೆ ಎಷ್ಟು? ಈ ವಸ್ತುವಿನ ಬೆಲೆ ಎಷ್ಟು? ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಥಿಂಗ್? ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಥಿಂಗ್? ನಿನ್ನ ಧ್ವನಿ ತುಂಬ ಮಧುರವಾಗಿದೆ. ನಿನ್ನ ಧ್ವನಿ ತುಂಬ ಮಧುರವಾಗಿದೆ. ಯುವರ್ ವಾಯ್ಸ್ ಈಸ್ ವೆರಿ ಸ್ವೀಟ್. ಯುವರ್ ವಾಯ್ಸ್ ಈಸ್ ವೆರಿ ಸ್ವೀಟ್. ನಾನು ನನ್ನ ತಿಂಡಿ ತಿಂದು ಆಗಿದೆ. ಬ್ರೇಕ್ಫಾಸ್ಟ್ ಆಗಿದೆ ನಂದು ಅನ್ನೋದಕ್ಕೆ ಐ ಹ್ಯಾವ್ ಟೇಕನ್ ಮೈ ಬ್ರೇಕ್ಫಾಸ್ಟ್. ಐ ಹ್ಯಾವ್ ಟೇಕನ್ ಮೈ ಬ್ರೇಕ್ಫಾಸ್ಟ್. ನಿಜವಾಗಿಯೂ ನೀನು ಮೂರ್ಖ. ನಿಜವಾಗ್ಲೂ ನೀನು ಮೂರ್ಖ. ಯು ಆರ್ ರಿಯಲಿ ಅ ಫೂಲ್. ಯು ಆರ್ ರಿಯಲಿ ಅ ಫೂಲ್. ನಾನು ನಿನ್ನ ಜೊತೆ ಒಂದು ನಿಮಿಷ ಮಾತನಾಡ್ಬೋದಾ? ನಾನು ನಿನ್ನ ಜೊತೆಗೆ ಒಂದು ನಿಮಿಷ ಮಾತಾಡ್ಬೋದಾ? ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ಮಿನಿಟ್? ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ಮಿನಿಟ್? ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಾನು ನನ್ನ ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಮೈ ವರ್ಕ್. ಐ ಆಮ್ ಡೂಯಿಂಗ್ ಮೈ ವರ್ಕ್. ನಾನು ಇದನ್ನು ಮಾಡಲಾರೆ. ನಾನು ಇದನ್ನು ಮಾಡೋಕ್ಕಾಗಲ್ಲ. ನನ್ನ ಹತ್ರ ಆಗಲ್ಲ. ಐ ಕಾಂಟ್ ಡೂ ದಿಸ್. ಐ ಕಾಂಟ್ ಡೂ ದಿಸ್. ನೀನು ಕಷ್ಟಪಟ್ಟು ದುಡಿಯಬೇಕು. ನೀನು ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಬೇಕು. ಯು ಶುಡ್ ವರ್ಕ್ ಹಾರ್ಡ್. ಯು ಶುಡ್ ವರ್ಕ್ ಹಾರ್ಡ್. ನಾನು ಕಾರಣವನ್ನು ತಿಳ್ಕೊಳ್ಬೋದಾ? ನಾನು ರೀಸನ್ ಏನು ತಿಳ್ಕೊಬೋದಾ? ಮೇ ಐ ನೋ ದ ರೀಸನ್? ಮೇ ಐ ನೋ ದ ರೀಸನ್? ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ದಟ್ಸ್ ವೈ ಐ ಆಮ್ ಗೋಯಿಂಗ್. ದಟ್ಸ್ ವೈ ಐ ಆಮ್ ಗೋಯಿಂಗ್. ಅದಕ್ಕೋಸ್ಕರ ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನು ನಿನ್ನನ್ನು ಕೇಳ್ತಾ ಇರೋದು. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಯು. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಯು. ನೀನು ಪ್ರಯತ್ನಿಸಿದ್ದೀಯಾ? ನೀನು ಟ್ರೈ ಮಾಡಿದ್ಯಾ? ಡಿಡ್ ಯು ಟ್ರೈ? ಡಿಡ್ ಯು ಟ್ರೈ? ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ. ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ನೀನು ಏನು ಯೋಚಿಸುತ್ತಿದ್ದೀಯಾ? ನೀನು ಏನು ಯೋಚನೆ ಮಾಡ್ತಿದ್ದೀಯಾ? ವಾಟ್ ಆರ್ ಯು ಥಿಂಕಿಂಗ್? ವಾಟ್ ಆರ್ ಯು ಥಿಂಕಿಂಗ್? ನೀನು ಏನನ್ನು ಹುಡುಕುತ್ತಿದ್ದೀಯಾ? ನೀನು ಏನು ಹುಡುಕ್ತಾ ಇದೀಯಾ? ವಾಟ್ ಆರ್ ಯು ಲುಕಿಂಗ್ ಫಾರ್? ವಾಟ್ ಆರ್ ಯು ಲುಕಿಂಗ್ ಫಾರ್? ಅವನು ನಂಬಿಕೆಗೆ ಅರ್ಹನಲ್ಲ. ಅವನು ನಂಬಿಕೆಗೆ ಅರ್ಹನಲ್ಲ. ಹೀ ಈಸ್ ನಾಟ್ ರಿಲಯಬಲ್. ಹೀ ಈಸ್ ನಾಟ್ ರಿಲಯಬಲ್. ಇದರಲ್ಲಿ ನನ್ನ ತಪ್ಪೇನು? ಇದರಲ್ಲಿ ನನ್ನ ಮಿಸ್ಟೇಕ್ ಏನು? ವಾಟ್ಸ್ ಮೈ ಫಾಲ್ಟ್ ಇನ್ ಇಟ್? ವಾಟ್ಸ್ ಮೈ ಫಾಲ್ಟ್ ಇನ್ ಇಟ್? ಅವಳು ನಿನ್ನಂತೆ ಕಾಣುತ್ತಾಳೆ. ಅವಳು ನಿನ್ನ ರೀತಿಯೇ ಕಾಣ್ತಾಳೆ. ಶಿ ಲುಕ್ಸ್ ಲೈಕ್ ಯು. ಶಿ ಲುಕ್ಸ್ ಲೈಕ್ ಯು. ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗುವ ನೀಡಿಲ್ಲ. ದೆರ್ ಈಸ್ ನೋ ನೀಡ್ ಟು ಗೋ. ದೆರ್ ಈಸ್ ನೋ ನೀಡ್ ಟು ಗೋ. ನಾನು ತರಗತಿಯಲ್ಲಿ ಕುಳಿತಿದ್ದೇನೆ. ನನ್ನ ತರಗತಿಯಲ್ಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ದೀನಿ. ಐ ಆಮ್ ಸಿಟ್ಟಿಂಗ್ ಇನ್ ದ ಕ್ಲಾಸ್. ಐ ಆಮ್ ಸಿಟ್ಟಿಂಗ್ ಇನ್ ದ ಕ್ಲಾಸ್. ಅಲ್ಲಿ ಅಳುವಂಥದ್ದು ಏನಿದೆ? ಅಳುವಂಥ ವಿಚಾರ ಏನಿದೆ ಅಲ್ಲಿ? ವಾಟ್ಸ್ ದೇರ್ ಟು ಕ್ರೈ? ವಾಟ್ಸ್ ದೇರ್ ಟು ಕ್ರೈ? ನಿನಗೆ ನನ್ನ ಮೇಲೆ ಸಿಟ್ಟಿದೆಯಾ? ನಿನಗೆ ನನ್ನ ಮೇಲೆ ಸಿಟ್ಟಿದೆಯಾ? ಆರ್ ಯು ಆ್ಯಂಗ್ರಿ ವಿತ್ ಮೀ? ಆರ್ ಯು ಆ್ಯಂಗ್ರಿ ವಿತ್ ಮೀ? ನಾನೊಂದು ವಿಷಯ ಹೇಳಲ್ಲ? ನಾನೊಂದು ವಿಷಯ ಹೇಳ್ಬೋದಾ? ಡೂ ಐ ಸೇ ಒನ್ ಥಿಂಗ್? ಡೂ ಐ ಸೇ ಒನ್ ಥಿಂಗ್? ತುಂಬ ನಗಬೇಡ. ತುಂಬ ನಗಕ್ಕೆ ಹೋಗಬೇಡ. ಡೋಂಟ್ ಲಾಫ್ ಟೂ ಮಚ್. ಡೋಂಟ್ ಲಾಫ್ ಟೂ ಮಚ್. ಈಗ ನೀನು ಹೇಗಿದ್ದೀಯಾ? ಇವಾಗ ನೀನು ಹೇಗಿದೆಯಾ? ಹೌ ಆರ್ ಯು ನೌ? ಹೌ ಆರ್ ಯು ನೌ? ನಿನ್ನ ಹತ್ತಿರ ಮೊಬೈಲ್ ಇದೆಯಾ? ನಿನ್ನ ಹತ್ರ ಮೊಬೈಲ್ ಇದೆಯಾ? ಡು ಯು ಹ್ಯಾವ್ ಅ ಮೊಬೈಲ್? ಡು ಯು ಹ್ಯಾವ್ ಅ ಮೊಬೈಲ್? ಅವನು ನನ್ನ ಅಣ್ಣ. ಅವನು ನನ್ನ ಅಣ್ಣ. ಹೀ ಈಸ್ ಮೈ ಬ್ರದರ್.
ಹಿ ಈಸ್ ಮೈ ಬ್ರದರ್. ಇವು ನನ್ನ ಪುಸ್ತಕಗಳು, ಈ ಬುಕ್ಸ್ ಎಲ್ಲ ನಂದೇ. ದೀಸ್ ಆರ್ ಮೈ ಬುಕ್ಸ್. ದೀಸ್ ಆರ್ ಮೈ ಬುಕ್ಸ್. ನಿನ್ನ ತಂದೆಗೆ ಎಷ್ಟು ವಯಸ್ಸು? ನಿಮ್ಮ ಫಾದರಿಗೆ ಏಜ್ ಎಷ್ಟು? ಹೌ ಓಲ್ಡ್ ಈಸ್ ಯುವರ್ ಫಾದರ್? ಹೌ ಓಲ್ಡ್ ಈಸ್ ಯುವರ್ ಫಾದರ್? ಅಷ್ಟು ಅವಮಾನವನ್ನು ಯಾರೂ ಸಹಿಸೋದಿಲ್ಲ. ಅಷ್ಟು ಅವಮಾನನ ಯಾರೂ ಸಹಿಸೋದಿಲ್ಲ. ನೋಬಡಿ ಕ್ಯಾನ್ ಬಿ ಸಚ್ ಆನ್ ಇನ್ಸಲ್ಟ್. ನೋಬಡಿ ಕ್ಯಾನ್ ಸಚ್ ಆನ್ ಇನ್ಸಲ್ಟ್. ಅವನು ನನ್ನ ದೂರದ ಸಂಬಂಧಿಕ, ದೂರದ ರಿಲೇಟಿವ್ ನಂಗೆ ಅವರು ಅನ್ನೋದಕ್ಕೆ ಹಿ ಈಸ್ ಮೈ ಡಿಸ್ಟೆಂಟ್ ರಿಲೇಟಿವ್. ಹಿ ಈಸ್ ಮೈ ಡಿಸ್ಟೆಂಟ್ ರಿಲೇಟಿವ್. ಅವನು ಯಾವಾಗ ಓದ್ತಾನೆ? ಅವನು ಓದೋದು ಯಾವಾಗ? ವೆನ್ ಡಸ್ ಹಿ ಸ್ಟಡಿ? ವೆನ್ ಡಸ್ ಹಿ ಸ್ಟಡಿ? ನಾನು ಬಟ್ಟೆಯನ್ನು ತೊಳೆಯಲೇಬೇಕು. ನಾನು ಬಟ್ಟೆಯನ್ನು ತೊಳೆಯಲೇಬೇಕು. ಐ ಹ್ಯಾವ್ ಟು ವಾಶ್ ಮೈ ಕ್ಲಾತ್ಸ್. ಐ ಹ್ಯಾವ್ ಟು ವಾಚ್ ಅಲ್ಲ, ವಾಶ್ ದ ಕ್ಲಾತ್ಸ್. ಸೊ ಇದು ಕೊನೆಯ ವಾಕ್ಯ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.